ವಿಜಯೇಂದ್ರ ವಕ್ಫ್ ವಿರುದ್ಧ ಎಲ್ಲಿ ಹೋರಾಟ ಮಾಡಿದ್ದಾನೆ? ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅವರು. ಯಾವ ಹಳ್ಳಿಗೆ ಹೋಗಿ ರೈತರ ಮನವಿಯನ್ನ ಸ್ವೀಕರಿಸಿದ್ದಾನೆ ವಿಜಯೇಂದ್ರ? ಮುಂದುವರೆದು ಮಾತನಾಡ್ತಾರೆ. ರಾತ್ರಿ ಆದ್ರೆ ಸಾಕು ಡಿಕೆ ಸಿದ್ದರಾಮಯ್ಯನವರ ಮನೆಯಲ್ಲಿರ್ತಾರ ಅವರು. ಅವರಲ್ಲಿ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾರೆ. ಯಡಿಯೂರಪ್ಪ ಮೇಲೆ 108 ಕೇಸ್ಗಳಿವೆ. ಹಾಗಾಗಿನೇ ಯಾವಾಗ್ಲೂ ಅಲ್ಲೇ ಠಿಕಾಣಿ ಹೂಡಿರ್ತಾರೆ. ಕಾಪಾಡೋ ಶಿವಪ್ಪ ಅಂತ ಡಿಕೆ ಮನೆಯಲ್ಲೇ ಇರ್ತಾರೆ, ಕಾಪಾಡೋ ಸಿದ್ದರಾಮಯ್ಯ ಅಂತ ಅವರ ಮನೆಯಲ್ಲೂ ಇರ್ತಾರೆ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅವರ ವಾಗ್ದಾಳಿ ಇದು. ಒಂದು ಹೆಜ್ಜೆ ಮುಂದೆ ಹೋಗಿ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸೋಲಿಗೆ ಎಲ್ಲರೂ ಹೊಣೆಯನ್ನ ಹೊರಬೇಕೆಂಬ ಬಿಎಸ್ವೈ ಹೇಳಿಕೆ ಸಂಬಂಧ ಮಾತನಾಡಿದ್ದಾರೆ. ಯಡಿಯೂರಪ್ಪ ಹೇಳಿಕೆಗೆ ಯತ್ನಾಳ್ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಗೆದ್ರೆ ಧೀಮಂತ ನಾಯಕ, ರಾಜಾ ಹುಲಿ ಶ್ರಮ ಅನ್ನೋದು, ಸೋತ್ರೆ ಎಲ್ಲರೂ ಹೊಣೆ ಅನ್ನೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಹೋರಾಟ ಮಾಡೋದಿಲ್ಲ ಅವ್ರೆಲ್ಲಿ ಹೋರಾಟ ಮಾಡ್ಲಕತ್ತಾರ ಪಾಪ. ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗೆ ಇರ್ತಾರ ಅವ್ರೂ 108 ಕೇಸ್ ಬಿದ್ದವು. ಆತನ ಉಳಿಸಿಬಿಟ್ಟು ತಂದೆ ಶಿವಕುಮಾರ, ತಂದೆ ಸಿದ್ದರಾಮಯ್ಯ ತಲ್ಲಿ ಹೋಗ್ಲಕತ್ತಾರ. ಈ ಹೋರಾಟ ಮಾಡೋರು ನಾವೇ ರೀ. ರಾಜ್ಯಾಧ್ಯಕ್ಷರು 2 ತಂಡ ಮಾಡಿ 3 ತಂಡ ಮಾಡ್ಯಾರಲ್ಲ. ರಾಜ್ಯಾಧ್ಯಕ್ಷನೇ ಯಾವ ತಂಡದಾಗ ಯಾವ ಊರಿಗೆ ಬಂದಾನ, ಎಲ್ಲಿ ಮನೆ ಕೊಟ್ಟಾನ ಒಂದ್ರೆ ನಿಮ್ಮ ಕ್ಲಿಪ್ಪಿಂಗ್ ತೋರಿಸ್ರಿ. ಹೋರಾಟ ಮಾಡೋರು BJP ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಮುಂದೆ ಇರಬೇಕೇ ಇಲ್ಲ, ನೆಲದ ಮ್ಯಾಗ ಕುಂಡಿರ್ಬೇಕೇ ಇಲ್ಲ. ಬಿಟ್ಟು ಪಾಪ ಹಚ್ಚಿ ನಮ್ಮ ಗೋವಿಂದ ಕಾರಜೋಳ್ರ ಅಂತವ್ರನ್ನೇ ಬಿಟ್ಟಿದ್ರು ಆ ತಂಡದಾಗ. ಅದಕ್ಕೆ ಇದನ್ನೆಲ್ಲ ಹೇಳಬೇಡ ಹೇಳ್ರಿ ಯಡಿಯೂರಪ್ಪನವ್ರಿಗೆ. ಪಾಪ ವಯಸ್ಸಾಗಿದೆ, ಭಾಳ ಒಳ್ಳೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಆಗ್ಯಾವು. ಚೆಂದಾಗಿ ಆಟ ಆಡ್ಕೊ ಸುಮ್ಮನೆ ಹಾಕೊಂಡಿರ್ತಾರೆ. ಬಿಟ್ಟು ತನ್ನ ಮಗನ ಸಲುವಾಗಿ ಯಾಕೆ ಹೋರಾಟ ಮಾಡ್ಲಕತ್ತಾರೆ. ಅವ್ನ ಮಗನಿಗೆ ಕೆಪಾಸಿಟಿ ಇದ್ರೆ ತಯಾರಾಗ್ತಾನೆ, ಇಲ್ಲಾಂದ್ರೆ ನಾವು ಬರ್ತೀವಿ ಅಟ್ಟೆ. ಚಲೋ ಆಯಿತು ಅಂದ್ರೆ ಯಡಿಯೂರಪ್ಪನ ನೇತೃತ್ವದಲ್ಲಿ ವಿಜಯೇಂದ್ರ ಗೆಲುವು. ಅಲ್ಲಿ ಕೆಸೋದು ನಿಮ್ಮೆಲ್ಲ ಫ್ರಂಟ್ ಪೇಜ್ನಾಗ TV ಒಳಗೆ ಧೀಮಂತ ನಾಯಕತ್ವದಲ್ಲಿ BJP ಮುನ್ನಡೆ ಅಂತ ಹೇಳ್ತಿದ್ರು. ಸೋತಿದ್ದು ಗೆದ್ದಿದ್ದು ನೀವು ತೊಗೋತೀರಿ ಅಂದ್ರೆ ಸೋತಿದ್ದು ನೀವೇ ತೊಗೋಬೇಕ್ರಿ. ಗೆದ್ದಿದ್ರೆ ನನಗೆ ಹೇಳ್ತಿದ್ರು ಯತ್ನಾಳ್ ಅವರ ಪ್ರಯತ್ನದಿಂದ ಆಗೈತಿಲ್ಲ. ಸೋತೈತಲ್ಲಿ ಯತ್ನಾಳ್ನೂ ಜವಾಬ್ದಾರಿ, ಜಾರಕಿಹೊಳಿ ಜವಾಬ್ದಾರಿ, ಮತದಾರರೇ ಜವಾಬ್ದಾರಿ ಅಂತ ಹೇಳ್ತಾರೆ.